Okay. ಟು ಮೈ ಚಾನಲ್. ಇವಾಗ ನಮಗೆ ಕುಣಗಲ್ ಹೈವೇಲಿ ಪಂಚರ್ ಆದ ಗಾಡಿ ಬಂದಿವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಹೆಸರೇನಣ್ಣ? ಮೊಹಮ್ಮದ್ ಕಿಸ್ಮತ್ ಅಂತ. ಥ್ಯಾಂಕ್ ಯು ಅಣ್ಣ. ಈ ಕಡೆ ತಿರ್ಗಾ ಯಾರಿಗಾದ್ರೂ ಈ ಥರ ಏನಾದರೂ ಸಪೋರ್ಟ್ ಬೇಕಾದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ? ನೀವು ಹೆಲ್ಪ್ ಮಾಡ್ತೀರಾ? ಮಾಡಿ ಸರ್. ನೈಟ್ ನಿಜ. ನಮ್ಗೆ ಇಷ್ಟೊತ್ತಿಗೆ ನೈಟ್ 1 ಗಂಟೆ ಗಾಡಿ ಪಂಚರ್ ಆಗಿದ್ದು, ಇನ್ನು ಇಷ್ಟೊತ್ತಾದರೂ ಬಂದೆಲ್ಲ ಗಾಡಿ ಫಿಟ್ ಮಾಡಿಕೊಟ್ಟು ಟ್ಯೂಬ್ ಟೈರ್ಗೆ ಟ್ಯೂಬ್ ಚೇಂಜ್ ಮಾಡಿಕೊಟ್ಟು ಎಲ್ಲ ಥರ ಸಪೋರ್ಟ್ ಮಾಡಿದ್ರು. ಇದೇ ಅವ್ರ ಅಂಗಡಿ. ಕರೆಂಟ್ ಇಲ್ಲ ಇಲ್ಲಿ. ಹೈವೇ ಕರೆಕ್ಟಾಗಿ ಬರುತ್ತೆ. ನಾನು ಲೊಕೇಶನ್ ಎಲ್ಲ ಇದ್ರಲ್ಲಿ ಟ್ಯಾಗ್ ಮಾಡಿರ್ತೀನಿ. ಪ್ಲೀಸ್ ಸ್ಟೇ ಕನೆಕ್ಟೆಡ್. ಇವಾಗ ನಾವು ನಮ್ಮ ಟ್ರಾನ್ಸ್ಪೋರ್ಟ್ ಆಗಿದ್ದು ಪಂಚರ್ನ ಫಿಕ್ಸ್ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ 3:30 ಆಗಿದೆ. ಹೀಗೆ ಹೋಗ್ತಾ ಇರೋಣ. ಈಗ ಇಷ್ಟೊತ್ತಿಗೆ ಈ ರೋಡಲ್ಲಿ ಒಬ್ಬರು ಬಂದು ನಮಗೆ ಹೆಲ್ಪ್ ಮಾಡಿದ್ರು ಅಂದರೆ ತುಂಬ ಗ್ರೇಟ್ ವಿಷಯ ಇದೆ. ಸೊ ಹಾಯ್ ಗಾಯ್ಸ್, ಇವಾಗ ನಾವು ಕುಣಗಲ್ ಹತ್ತಿಂದ ಮುಂದೆ ಬಂದು ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ರೈಡಿಂಗ್ ಪಾರ್ಟ್ನರ್ ನಮ್ಮ ಬಡಿ ಇದ್ದಾರೆ ನಮ್ಮ ಜೊತೆ. ಇವಾಗ ಇಲ್ಲೊಂದು ಸ್ಟಾಪ್ ಕೊಟ್ಟು ಟೀ ಕುಡ್ದು ಹೊರಡೋದೆ. ಗಾಯ್ಸ್, ಇವಾಗ ನಾವು 2ನೇ ಕಡೆ ಪಂಚರ್ ಹಾಕ್ಸೋದಕ್ಕೆ ನಿಂತಿದ್ದೀವಿ. ಪಂಚರ್ ಅಂಗಡಿಯವ್ರಿಗೆ ಕಾಲ್ ಮಾಡಿದ್ದೀವಿ. ಅವ್ರು ಬರ್ತೀವಿ ಅಂತ ಒಂದು ಅರ್ಧ ಗಂಟೆಯಿಂದ ತೆಗಿತಾನೆ ಅವರೇ. ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ದ ರಿಯಾಲಿಟಿ ಆಫ್ ಸ್ಪೋಕ್ಸ್ ಟೈರ್ಸ್. ಆದಷ್ಟು ಸ್ಪೋಕ್ಸ್ ಟೈರ್ಸೇ ಬೇಕು ಅಂದರೆ ಟ್ಯೂಬ್ಲೆಸ್ ಮಾಡಿಸ್ಕೊಳ್ಳಿ, ಅಥವಾ ಟ್ಯೂಬ್ಲೆಸ್ ಇರೋ ಟೈರ್ಗಳನ್ನ ಪರ್ಚೇಸ್ ಮಾಡಿ. ರಾಯಲ್ ಎನ್ಫೀಲ್ಡಿಂದನೇ ಹಿಮಾಲಯನ್ಗೆ ಅಂತ ಸ್ಪೆಸಿಫಿಕ್ಕಾಗಿ ಡಿಸೈನ್ ಆಗಿ ಬಂದಿದೆ ಟ್ಯೂಬ್ಲೆಸ್ ಟೈರ್ಸು. ಬೆಟರ್ ಟು ಇಂಪ್ಲಿಮೆಂಟ್ ದಟ್. ಇಲ್ಲ ಅಂದರೆ ವೀಲ್ ಹೊರಗಡೆ ಡ್ಯಾಂಪಿಂಗ್ ಮಾಡಿಬಿಟ್ಟು ನಿಮಗೆಲ್ಲ ಥರ ಕಂಪ್ಲೀಟಾಗಿ ಟ್ಯೂಬ್ಲೆಸ್ ಮಾಡಿಕೊಡ್ತಾರೆ. ಐ ಡೋಂಟ್ ನೋ ಹೌ ಮಚ್ ರಿಲಯಬಲ್ ಇಟ್ ಈಸ್, ಬಟ್ ಓಕೆ, ಬೆಟರ್ ದ್ಯಾನ್ ದಿಸ್. ಹಿಂಗೆ ಬಂದು ಅಂಗಡಿಗಳು ಬಂದೇನು ಇಲ್ಲದಂತೂ ಇರಲ್ಲ. ಇವಾಗ 2ನೇ ಸತಿ ಪಂಚರ್ ಹಾಕೊಂಡು ನಾವು 8:50ಕ್ಕೆ ಕುಣಗಲ್ಲಿಂದ ಬಿಡ್ತಾ ಇದ್ದೀವಿ. ಯಡಿಯೂರಿಂದ 40 ಕಿಲೋಮೀಟರ್ ದೂರ ಇದ್ದೀವಿ. ನೋಡೋಣ ಎಷ್ಟು ಬೇಗ ರೀಚ್ ಆಗ್ತೀವಿ ಅಂತ ಕುದುರೆಮುಖಕ್ಕೆ. ಇವಾಗ ತಿರ್ಗಾ ಮುಂದೆ ಏನು ಅಡೆತಡೆಗಳು ಇಲ್ದಿರ ಇರಲಿ ಅಂತ ದೇವ್ರನ್ನ ಬೇಡ್ಕೊಳ್ಳೋಣ ಅಷ್ಟೇ. ಹಾಗೂ ನಮ್ಮ ರೈಡ್ನ ರೆಸ್ಯೂಮ್ ಮಾಡೋಣ. ನಮ್ಮ ಫ್ರೆಂಡು ನಮ್ಮ ಬಡಿ ಅವ್ರಿಗೂ ಮುಂದೆ ಫ್ಯೂಯಲ್ ಸ್ಟೇಷನಲ್ಲಿ ಫ್ಯೂಯಲ್ ಹಾಕ್ಸ್ಕೊತವ್ರೆ. ಅರೌಂಡ್ 30 ಕಿಲೋಮೀಟರ್ಸ್ ಮುಂದೆ. ಅವ್ರ ಹತ್ರ ಹೋಗಿ ಅವ್ರ ಜೊತೆ ಅಲ್ಲಿ ಫ್ಯೂಯಲ್ ಸ್ಟೇಷನ್ ಹತ್ರ ಕನೆಕ್ಟ್ ಆಗಿ ಹಂಗೆ ಸೀದಾ ಹೊರಡೋದೆ. ಇಲ್ಲ ನೋಡ್ರಪ್ಪ ಹೈವೇಗೆ ಅಡ್ಗಾರಿ ನೆಲಾನೇ ಕೂದು ಬಗದ್ಬಿಟ್ಟವ್ರೆ. ಯಾವಾಗಲೂ ಒಂದು ವಿಷಯ ಅಂತೂ ತಲೆಯಲ್ಲಿ ಇಟ್ಕೊಳ್ಳಿ. ಏನೇ ಆದರೂ ಟ್ರಿಪ್ಪಿಗೆ ಹೊರಡೋ ಮುಂಚೆ ಒಂದು ರೌಂಡ್ ಗಾಡಿ ಚೆಕಪ್ ಮಾಡಿಸ್ಬಿಡಿ. ನಿಮ್ಗೆ ಕೇಸ್ ಟ್ಯೂಬ್ ಟೈರ್ ಇದ್ರೆ ಒಂದು ರೌಂಡ್ ಟೈರು ಚೆಕ್ ಮಾಡಿಸ್ಕೊಂಡು. ದಿಸ್ ಇಸ್ ದ